ಬಿಟ್ರ ಕೈಲಾಸ ಮ್ಯಾಲಿರುವುದಿಲ್ಲ. ಕೈಲಾಸ ನಿನ್ನ ಅಂಗೈಯೊಳಗ ತೊಗೊಂಬರ್ದ, ನಾವು ಅಂಗೈಯೊಳಗ ಕೈಲಾಸ ಐತೆ. ಅನ್ನವನ್ನು ತಿಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ವಿನಾಳವಕ್ಕೂ ಸರ್ವ. ಕೈಲಾಸ ಮ್ಯಾಲಿಲ್ಲ, ಹಸದವ್ರಿಗೊಂದು ತುತ್ತ ಅನ್ನ, ನೀರಡಿಸಿ ಬಂದವ್ರಿಗೊಂದು ಕಪ್ಪು ನೀರ. ಯಾರು ದುಃಖದಿಂದ ಬಂದಿರ್ತಾರ ಅವ್ರಿಗೆ ಒಂದಿಷ್ಟು ಕಣ್ಣೀರು ಒರೆಸಿ ನಿನ್ನ ದುಃಖದೊಳಗೆ ನಾ ಅದಿನ್ ತಗೋ, ಚಿಂತೆ ಮಾಡ್ಬೇಡ ಅಂತ ಎರಡು ಪ್ರೀತಿಯ ಮಾತು ಯಾವ ಹೃದಯ ಹೇಳ್ತೈತಿ ಅವ್ರ ಅಂಗೈಯೊಳಗ ಕೈಲಾಸ ಇರ್ತೈತಿ. ಕೈಲಾಸ ಮ್ಯಾಲಿಲ್ಲ. ಎಷ್ಟು ಸರಳ ಐತಲ್ಲ, ಇಷ್ಟು ಮಾಡೋದು ಹೆಂಗ್ ಕಲಿಸ್ಯಾರ ಅವ್ರು. ಬಂದವರಿಗೆ ಒಂದು ತುತ್ತ ಅನ್ನ ಉಳಿಸುದು, ಅನ್ನದ ಬೆಲೆ ಅಷ್ಟು ದೊಡ್ಡದೈತಿ. ಈಗ ಬಹಳ ದೊಡ್ಡ ಶ್ರೀಮಂತ ಇರ್ತಾನೆ. ಅನ್ನ, ನೀರು, ಎರಡು ಒಳ್ಳೆಯ ಮಾತುಗಳು ಎಷ್ಟು ದೊಡ್ಡ ಈ ಜಗತ್ತಿನೊಳಗೆ. ಈಗ ಒಬ್ಬ ಶ್ರೀಮಂತ ಇರ್ತಾನೆ, ಅವನಿಗೆಲ್ಲ ಆಳುಗಳಿರ್ತಾವ, ತ್ರಿಜುರ್ಯಾಗ ರೊಕ್ಕ ಇರ್ತೈತಿ, ಮನ್ಯಾಗ ತ್ರಿಜುರ್ಯಾಗ ಬಂಗಾರ ಇಟ್ಟಿರ್ತಾನೆ. ಸೌಕಾರ ತೀರ್ಕೊಂಡಂದ್ರ ಏನು ಅವನ್ ಬಾಯಾಗ ಬಂಗಾರ ಇಡು ಅಂತಾರ, ಇದ್ದಿದ್ದೇನ್ರ ಬಂಗಾರ ಸಾಮಾನ ಇದ್ರೆ ಬಿಸ್ಕೊಂತಾರ. ಮಾತು ಏನೋ ಅನ್ನೋದಿಲ್ಲ. ಸಾಯುವ ಸಮಯಕ್ಕೆ ಏನಾದ್ರೂ ಹೇಳ್ತಿದ್ರ ಬಾಯಾಗ ಒಂದು ಊಟಕ್ಕೆ ನೀರು ಹಾಕ್ತೀರಿ, ಕಿವಾಗ ಎರಡು ಒಳ್ಳೆ ಮಾತು ಹೇಳ್ಕಂತ ಹೇಳ್ತಾರೆ ಹೊರತು ಬಂಗಾರ ಹಾಕೋದಿಲ್ಲ. ಹಂಗಾದ್ರೆ ನಾನು ಸಾಯುವಾಗ ಬಂದಿದ್ದು ಒಂದು ಊಟಕ್ಕೆ ನೀರ, ಒಂದೆರಡು ಒಳ್ಳೆಯ ಮಾತಂದ ಮೇಲೆ ಬಂಗಾರ ಬಂದಿಲ್ಲ ಅಂದ್ರೆ ಅದು ಹೆಂಗೆ ಸಂಪತ್ತಾಗ್ತದೆ. ಒಂದು ತಿಪ್ಪಿ ಇತ್ತು, ತಿಪ್ಪಿ. ಆ ತಿಪ್ಪಿಯೊಳಗೆ ಒಂದು ಕೋಳಿ ತಿಪ್ಪಿ ಕೆಬರ್ತಿತ್ತು. ಆ ತಿಪ್ಪಿ ಕೆಬರಾಗ ಅಲ್ಲೊಂದು ಒಂದು ಬಂಗಾರ ಒಂದು ಉಂಗುರ ಬಂತು. ಅದು ಹಿಂಗ್ ಕೆಬರ್ಕೊಂಡ್ ಉಂಗುರ ಬಂತಲ್ಲ, ಹಿಂಗ್ ಕಾಲಿಂದ ಕೆಬರ್ತು, ಅದು ಬಂದು ರೋಡಿಗೆ ಬಿತ್ತು. ಒಬ್ಬ ಮನುಷ್ಯ ಹೊಂಟಿದ್ದ ದಾರಿ ಹಿಡ್ಕೊಂಡು ಆ ಕೋಳಿಗೆ ಹೇಳ್ದ, ಅದು ಹಂಗ ಮತ್ತೆ ಕೆಬರ್ಲಿಕ್ಕೆ ಶುರು ಮಾಡಿ ತಿಪ್ಪಿ. ಅವ ಹೇಳ್ದ ಬಂಗಾರ ಬಿದ್ದೈತೋ ಇಲ್ಲ ಅಂತ ಕೋಳಿಗೆ ಹೇಳ್ದ. ಅದು ಕೋಳಿ ಅದು ಮನುಷ್ಯರಿಗೆ ನಮಗಲ್ಲ ಬೆಲೆ ಉಳಿಸೋದು. ನಿಮಗ ಅದು ಬಂಗಾರ ಇರ್ಬೇಕು, ನಮಗ್ ಬೇರೆ ಬಂಗಾರ ಐತಿ. ನಿಮಗೆ ಹೆಂಗ್ ಬಂಗಾರ ತಿಳ್ಕೊಂಡಿರೋ ಯಾವುದು ಯಾವುದನ್ನು ಪಡ್ಕೊಂಡು ಎಲ್ಲ ಸಾಮ್ರಾಜ್ಯಗಳು ಮಹಾರಾಜರು ಹೊಡೆದಾಡಿದ್ರು, ಎಲ್ಲ ಸ್ನೇಹಿತರನ್ನು ದೂರ ಮಾಡಿದ್ರು, ಮತ್ತೆ ಒಡ ಹುಟ್ಟಿದ ಅಣ್ಣ ತಮ್ಮಗಳನ್ನ ಬ್ಯಾರೆ ಮಾಡಿದ್ರು. ಅದು ಸಂಪತ್ತು. ಏನ್ ತಿಪ್ಪಿಗೆ ಬರುವಾಗ ನನಗೊಂದು ಕಾಳ ಜ್ವಾಳ ಸಿಕ್ತಲ್ಲ, ನನ್ನ ಹೊಟ್ಟಿ ತುಂಬತೈತೆಲ್ಲ ಜ್ವಾಳ ಸಂಪತ್ತು. ನೀ ಹೇಳ್ಬೇಕ, ಉಣ್ಣಾಕ್ ಬರ್ಲಾರ್ದು ತಿನ್ಲಾಕ ಬರ್ಲಾರ್ದು ಅದು ಸಂಪತ್ತಲ್ಲ. ಮನುಷ್ಯನಿಗೆ ಬದುಕಿಸಿತಲ್ಲ ಕಾಳು ಸಂಪತ್ತು, ಅನ್ನ ಸಂಪತ್ತು. ಅಂತ ಹಸದವರಿಗೆಲ್ಲ ಒಂದೊಂದು ದಿವಸದಾಗ ಅನ್ನ ಕೊಟ್ರಿ, 300 ಕ್ವಿಂಟಲ್. ಅದು ನೋಡೇ ಬಹಳ ಸಂತೋಷ ಆಗಿತ್ತು. ಹಂಗ ಉಣಿಸುವ ಮನಸ್ಸುಗಳು ಬೇಕಾಗ್ತವೆ. ಬಂದವರಿಗೆ ಒಂದು ಅನ್ನ ಕೊಡಬೇಕು, ಒಂದೆರಡು ಚಲೋ ಮಾತು ಹೇಳ್ಬೇಕಷ್ಟ. ನಾವೇನು ಕೊಡ್ಬೇಕಾಗಿಲ್ಲ, ಒಂದೆರಡು ಒಳ್ಳೆಯ ಮಾತುಗಳು. ಮನುಷ್ಯ ಅಷ್ಟು ಬಡತನ ಇಲ್ಲಲ್ಲ. ಇವು ನೋಡ್ರಿ, ನಿಸರ್ಗ ಎಷ್ಟು ದೇವರು ಕಾಗಿಗೇನು ಬಹಳ ಅಕ್ಷರ ಗೊತ್ತಿಲ್ಲ, ಒಂದು ಬರೀ ಕಾ ಕಾ ಇಷ್ಟ ಅಂತಿರ್ತೀವಿ. ಅದು ಒಂದೇ ಅಕ್ಷರ ಶಬ್ದ ಅಲ್ಲ, ಒಂದು ಅಕ್ಷರ ಗೊತ್ತೈತಿ. ಕಾ 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 ಅನ್ನೋ ಒಂದು ಅಕ್ಷರ ಗೊತ್ತೈತಿ. ಬರೇ ಒಂದು ಅಕ್ಷರ ಗೊತ್ತಿರುವ ಕಾಗೆ ಒಂದು ಒಣ ತುಣುಕು ರೊಟ್ಟಿ ಸಿಕ್ತಂದ್ರೆ ಕಾ ಕಾ ಅಂತ ಕರೆದು ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲವ. ಒಂದು ಒಣ ರೊಟ್ಟಿ ಸಿಕ್ಕರೆ ಕಾಗಿ ಕಾ ಕಾ ಅಂತ ತನ್ನ ಎಲ್ಲಾ ಬಳಗ ಕರ್ಕೊಂಡು ಬರ್ತೈತಿ. ಅದಕ್ಕೆ ಬಹಳ ಗೊತ್ತಿಲ್ಲ, ಒಂದ ಅಕ್ಷರ ಗೊತ್ತೈತಿ. ಕೋಗಿಲಿಗೆ ಒಂದಾದ ಅಕ್ಷರ ಗೊತ್ತೈತಿ, ಕೂ 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 ಅಂತ ಹಾಡ್ತೈತೆಲ್ಲ. ಜಗತ್ತಿನ ಎಲ್ಲರ ಮನಸ್ಸು ಗೆದ್ದೈತದ. ಈಗ ನಿಮ್ಮ ಮನ್ಯಾಗ ಕರು ಐತಿ, ಸುಮ್ಮನೆ ಏನನ್ನೋದ್ರಲ್ಲಿ ತುಂಬಾ ಇಷ್ಟ ಅಂತಿರ್ತೈತಿ. ಎಲ್ಲೋ ಅಡವಿಗೆ ಹೋಗಿದ ತಾಯಿ ಮನೆ ಉಣಿಸ್ಬೇಕಂತ ಬರ್ತೈತಿ, ಹಾಲು ಕುಡಿಸ್ಬೇಕಂತ ಬರ್ತೈತಿ. ಕಾಗಿಗೆ ಒಂದ ಅಕ್ಷರ ಗೊತ್ತೈತಿ, ಬರೇ ಕಾ ಅನ್ನೋ.
ಕೋಗಿಲೆಗೆ ಬರೇ ಕೂ ಅನ್ನೋದು ಗೊತ್ತೈತಿ, ಕರುವಿಗೆ ಬರೇ ಅಮ್ಮ ಅನ್ನೋದು ಇಷ್ಟ ಗೊತ್ತೈತಿ. ಅವು ಇಡೀ ಇಷ್ಟು ಚಲೋ ಜೀವನ ಕಟ್ಕೊಂಡವ. ಮನುಷ್ಯಗೆ ವ್ಯಾಕರಣ ಪದ್ಯ ಎಷ್ಟು? 49 ಮೂಲ. ಎಷ್ಟದ? 49 ಮೂಲಾಕ್ಷರಗಳು. ಅವಕ್ಕೆ ಒಂದೊಂದೊಂದು ಅಕ್ಷರ ಕೊಟ್ಟಾನ ದೇವರ. ಇಷ್ಟು ಸಂತೋಷದಿಂದ ಬದುಕ್ಯಾವ. ಇವನಿಗೆ 49 ಅಕ್ಷರ ಕೊಟ್ಟರು ಊರಾಗ ಬೆಂಕಿ ಹಚ್ಕೊಂತ ಅಡ್ಡಾಡ್ತಾನೆ. ಒಂದ್ ಅಕ್ಷರ ಕಲಿತಿದ್ವ ಇಷ್ಟು ಸಂತೋಷವಾಗಿ ಬದುಕ್ಯಾವ. ಅಷ್ಟು 49 ಅಕ್ಷರ ದೇವರು ನಮಗೆ ಕೊಟ್ಟಾಗ ಈ ಭೂಮಿ ಬದುಕು ಎಷ್ಟು ಸ್ವರ್ಗ ಸಮಾನ ಆಗ್ಬೇಕಾಗ. ಅದಕ್ಕೆ ಮನುಷ್ಯ ಕಲಿಯುವುದು ಏನು ಬಹಳ ಶಾಸ್ತ್ರ ಏನು ದೊಡ್ಡದಲ್ಲ. ನಮ್ಮ ಶರಣರು ಇದನ್ನೇ ಹೇಳಿದ್ರು, ಬಹಳ ಸರಳ ಜೀವನ ಕಲಿಸುದು. ಮನುಷ್ಯ ಶಾಸ್ತ್ರ ಏನ್ ಹೇಳ್ತದೆ? ದುಃಖ ಇರಬಾರದು, ಸಂತೋಷವಾಗಿರ್ಬೇಕು. ಸಂತೋಷವೇ ಮುಕ್ತಿ, ಆನಂದವೇ ಮುಕ್ತಿ. ದುಃಖ ಇರಬಾರದು, ಸಂತೋಷವಾಗಿರ್ಬೇಕು. ಸಂತೋಷ ಯಾವಾಗಿರ್ತಾನಂದ್ರೆ ಮನುಷ್ಯ ಸಂಗ್ರಹದಲ್ಲಿ ಸಂತೋಷ. ಏನ ಹಸದವನಿಗೆ ಒಂದು ಅನ್ನ, ನೀರಡಿಸಿದವನಿಗೆ ಒಂದು ಕಪ್ ನೀರ. ಯಾರು ನನ್ನ ಹತ್ರ ದುಃಖದಿಂದ ಬರ್ತಾರ ಅವರು ಕಣ್ಣೀರು ಒರೆಸಿ 2 ಪ್ರೀತಿಯ ಮಾತು ಹೇಳೋದೈತಲ್ಲ, ಅದೇ ಸ್ವರ್ಗೀಯ ಜೀವನ ಅನ್ನುವಂಥ ಮಾತು ಹೇಳಿ ನಮ್ಮೆಲ್ಲ ಹಿರಿಯರು ತರಲಿಕ್ಕೆ ಬಂದಿದ್ರು, ಪೂಜ್ಯರು ಬಂದು ಅಲ್ಲಿ ದರ್ಶನ ಕೊಟ್ಟಿದ್ರು. ಅವಾಗ ಬರ್ಲಿಕ್ಕೆ ಆಗಿದ್ದಿಲ್ಲ. ನಾ ಹೇಳಿದೆ, ಚಿಮ್ಮಡಿ ನೀವು ಹೇಳೋದು ಬ್ಯಾಡಿ, ನನ್ನ ಮೇಲೆ ಬಾಕಿ ಉಳಿದೈತದೆ. ಮಾಲಿಂಗಪುರ ಹಿರಿಯರು ಬಂದಾಗ ಹೇಳಿದೆ, ಫಸ್ಟ್ ನಿಮ್ಮ ಊರು ಬರೀರಿ, ಚಿಮ್ಮಡಿ ಬರೀರಪ್ಪ, ನಾವು ಹೋಗಿ ಬರ್ಬೇಕಲ್ಲಿ. ಪಾಪ ಅವರೆಲ್ಲ ಹಿರಿಯರು ಹೇಳ್ಯಾರ ಅಂತ ಹೇಳಿ ನಿಮ್ಮನ್ನ ಗುರುಗಳನ್ನು ನೋಡಿ ಸಂತೋಷ ಆಗ್ತದೆ. ತಮಗೆಲ್ಲ ಒಳ್ಳೆಯದಾಗಿ ಶರಣ.